ಇಂದಿನ ವಿಡಿಯೋದಲ್ಲಿ ತಲಕಾಡಿನ ಗಂಗರು ಈ ಮನೆತನದ ಸಂಪೂರ್ಣ ಇತಿಹಾಸವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಚಾನಲನ್ನು ಮೊದಲನೇ ಬಾರಿ ನೋಡ್ತಿದ್ರೋ ಅವರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕೊನೆಯವರೆಗೂ ವಿಡಿಯೋ ನೋಡ್ರಿ. ಇದು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಇರುವಂಥ ಒಂದು ಉಪಯುಕ್ತ ಮಾಹಿತಿ ಆಗಿದೆ. ವಿಡಿಯೋ ನೋಡೋಣ ಬನ್ನಿ. ನೋಡಿ, ತಲಕಾಡಿನ ಗಂಗರು. ಈ ತಲಕಾಡಿನ ಗಂಗರು ಏನಪ್ಪ ಅಂದರೆ ಕ್ರಿಸ್ತಶಕ 350ರಿಂದ 1004ರವರೆಗೆ ಆಳ್ವಿಕೆಯನ್ನು ಮಾಡಿರ್ತಾರೆ. ಅಂದ್ರೆ ಕರ್ನಾಟಕವನ್ನು ಅತಿ ದೀರ್ಘಾವಧಿಯವರೆಗೆ ಆಳ್ವಿಕೆ ಮಾಡಿದಂಥ ಮನೆತನ ಯಾವುದಪ್ಪ ಅಂದ್ರೆ ತಲಕಾಡಿನ ಗಂಗರು. ಹಾಗಾದ್ರೆ ಕನ್ನಡದ ಮೊದಲ ವಂಶ ಯಾವುದ್ರಪ್ಪ ಅಂದ್ರೆ ಅದು ಕದಂಬರು. ಹಾಗಾದ್ರೆ ದಕ್ಷಿಣ ಭಾರತದಲ್ಲಿ ಸ್ಥಾಪನೆಗೊಂಡಂಥ ಮನೆತನ ಯಾವುದ್ರಪ್ಪ ಅಂದ್ರೆ ಅದು ಶಾತವಾಹನರು. ಈ ಮನೆತನಗಳ ಬಗ್ಗೆ ನೀವು ಮಾಹಿತಿ ಬೇಕಿತ್ತಪ್ಪ ಅಂದ್ರೆ ನಾ ಪ್ಲೇ ಲಿಸ್ಟ್ನ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹೋಗಿ ಕ್ಲಿಕ್ ಮಾಡಿ ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ನೋಡಿ, ಗಂಗರ ಮೊದಲ ರಾಜಧಾನಿ ಯಾವುದಪ್ಪ ಅಂದ್ರೆ ಕೋಲಾರ. ಗಂಗರ ರಾಜಲಾಂಛನ ಮದಗಜ ಅಥವಾ ಆನೆ. ಕರ್ನಾಟಕವನ್ನು ಅತಿ ದೀರ್ಘಾವಧಿವರೆಗೆ ಆಳ್ವಿಕೆ ಮಾಡಿದಂಥ ಮನೆತನ ಯಾವುದಪ್ಪ ಅಂದ್ರೆ ಅದು ಗಂಗರು. ಇನ್ನು ಗಂಗರ ರಾಜಧಾನಿಗಳು, ಇವರು ರಾಜಧಾನಿ ಮೊದಲು ಯಾವ್ದಿರ್ತಪ್ಪ ಅಂದ್ರೆ ಕೋಲಾರ ಇರ್ತದ. ನಂತರ ಏನು ಮಾಡ್ತಾರಪ್ಪ ಅಂದ್ರೆ ತಲಕಾಡು ಮಾಡ್ಕೋತಾರ, ಆಮ್ಯಾಗ ಮಾಕುಂದವನ್ನ ಮಾಡ್ಕೋತಾರ. ಇವು ಗಂಗರ ರಾಜಧಾನಿಗಳು, ಇಂಪಾರ್ಟೆಂಟ್ ನೋಡ್ರಿ. ಹಾಗಾದ್ರೆ ಈ ಗಂಗರ ಸ್ಥಾಪಕ ಯಾರ್ರಿ? ನೋಡ್ರಿ, ಇವ್ರ ಸ್ಥಾಪಕ ಯಾರಪ್ಪ ಅಂದ್ರೆ ದಡಿಗ ಮತ್ತು ಮಾಧವ. ಇವನಿಗೆ ಏನು ಕರಿತಾರಪ್ಪ ಅಂದ್ರೆ ಕೊಂಗಣಿ ವರ್ಮ ಅಂತ ಕೂಡ ಕರಿತೇವೆ. ಬರ್ಕೋರು, ಕೊಂಗಣಿ ವರ್ಮ. ಗಂಗರ ಸ್ಥಾಪಕ ಯಾರಪ್ಪ ಅಂದ್ರೆ ಕೊಂಗಣಿ ವರ್ಮ ಅಥವಾ ದಡಿಗ ಮತ್ತು ಮಾಧವ ಅಂದ್ರೂ ಕೂಡ ನಿಮಗೆ ಮಾರ್ಕ್ಸು ಸಿಗ್ತದ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಇನ್ನು ಇಲ್ಲೊಬ್ಬ ಅರಸ ಬರ್ತಾನ, ಯಾರಪ್ಪ ಅಂದ್ರೆ ದುರ್ವಿನೀತ. ಇವ ಕ್ರಿಸ್ತಶಕ 529ರಿಂದ 579ರವರೆಗೆ ಆಳ್ವಿಕೆಯನ್ನ ಮಾಡ್ತಾನ. ಈ ದುರ್ವಿನೀತ ಏನಪ್ಪ ಅಂದ್ರ ಗಂಗರ ಪ್ರಸಿದ್ಧ ಅರಸನಾಗಿರ್ತಾನ. ಇವಂದೇನು ಇಂಪಾರ್ಟೆಂಟ್ ಪಾಯಿಂಟ್ ರೀ, ದುರ್ವಿನೀತ ಗುಣಾಢ್ಯ ಬರೆದ ಬೃಹತ್ ಕಥಾ ಪುಸ್ತಕವನ್ನು ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ್ದಾನೆ. ಅಂದ್ರೆ ಗುಣಾಢ್ಯ ಎಂಬ ಒಬ್ಬ ಇದು ಇರ್ತಾನ, ಕವಿ ಇರ್ತಾನ. ಅವ ಏನು ಮಾಡ್ತಾನಪ್ಪ ಅಂದ್ರೆ ಬೃಹತ್ ಕಥನ ಎಂಬ ಪುಸ್ತಕವನ್ನು ಬರೀತಾನ. ಆ ಬೃಹತ್ ಕಥಾ ಪುಸ್ತಕವನ್ನ ಸಂಸ್ಕೃತಕ್ಕೆ ಪರಿವರ್ತನೆ ಮಾಡಿದವ್ರು ಯಾರಪ್ಪ ಅಂದ್ರೆ ಈ ದುರ್ವಿನೀತ. ಅದಕ್ಕಾಗಿ ಇವನನ್ನ ನಾವು ನೆನ್ಪಿಟ್ಕೊಳ್ಬೇಕು. ಮತ್ತು ಇವನೇನಪ್ಪ ಅಂದ್ರೆ ಗಂಗರ ಪ್ರಸಿದ್ಧ ಅರಸ ನೋಡ್ರಿ. ನೋಡ್ರಿ, ಇಂಪಾರ್ಟೆಂಟ್ ಇವ್ರಿಬ್ರು ಇಂಪಾರ್ಟೆಂಟ್. ಅವ್ರು ಎಕ್ಸಾಮ್ ದೃಷ್ಟಿಯಲ್ಲಿ ನೋಡ್ರಿ ಇವ್ರಿಬ್ಬರು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಸ್ತ್ರೀ ಪುರುಷ. ಇವ ಕ್ರಿಸ್ತಶಕ 726ರಿಂದ 788ರವರೆಗೆ ಆಳ್ವಿಕೆಯನ್ನು ಮಾಡ್ತಾನ. ಈ ಸ್ತ್ರೀ ಪುರುಷನ ಪ್ರಸಿದ್ಧ ಪುಸ್ತಕ ಯಾವುದಪ್ಪ ಅಂದ್ರೆ ಗಜಶಾಸ್ತ್ರ. ಇದು ಇಂಪಾರ್ಟೆಂಟ್ ನೋಡಿ. ಸ್ತ್ರೀ ಪುರುಷನ ಪ್ರಸಿದ್ಧ ಪುಸ್ತಕ ಯಾವುದಪ್ಪ ಅಂದ್ರೆ ಅದು ಗಜಶಾಸ್ತ್ರ. ಇನ್ಯಾರಪ್ಪ ಅಂದ್ರೆ 2ನೇ ಶಿವಮಾರ. ಇವ ಏನಪ್ಪ ಅಂದ್ರೆ ಕ್ರಿಸ್ತಶಕ 788ರಿಂದ 816ರವರೆಗೆ ಆಳ್ವಿಕೆ ಮಾಡ್ತಾನ. ನೋಡ್ರಿ, 2ನೇ ಶಿವಮಾರ ಪ್ರಸಿದ್ಧ ಪುಸ್ತಕ ಯಾವ್ದಪ್ಪ ಅಂದ್ರೆ ಗಜಾಷ್ಟಕ. 2ನೇ ಸ್ತ್ರೀ ಪುರುಷ ಅಂದ್ರೆ ಗಜಶಾಸ್ತ್ರ, 2ನೇ ಶಿವಮಾರ ಅಂದ್ರೆ ಗಜಾಷ್ಟಕ. ನೋಡ್ರಿ, ವಿಡಿಯೋ ಹೇಗೆ ಅನಿಸ್ತಂತ ನೀವು ಕೊನೆಯಲ್ಲಿ ನಮಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇದೇ ರೀತಿ ಏನಪ್ಪ ಸಪೋರ್ಟ್ ಮಾಡ್ರಿ. ನಮ್ಮಲ್ಲಿ ಎಲ್ಲ ರೀತಿಯ ವಿಡಿಯೋಗಳು ದೊರಕ್ತಾವೆ. ಸರ್ಕಾರಿ ನೇಮಕಾತಿಗಳು, ಎಲ್ಲ ರೀತಿಯ ಸ್ಪರ್ಧಾತ್ಮಕ ವಿಡಿಯೋಗಳು, ಮತ್ತು 8ನೇ 9ನೇ 10ನೇ ತರಗತಿಯ ವಿಡಿಯೋಗಳು, ಗಣಿತ, ವಿಜ್ಞಾನ, ಸಮಾಜ, ಎಲ್ಲ ರೀತಿಯ ವಿಡಿಯೋಗಳು ದೊರಕ್ತಾವೆ. ಆದಷ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು. ನೋಡ್ರಿ, ಈಗ ಒಬ್ಬ ಅರಸ ಬರ್ತಾನ, 4ನೇ ರಾಚಮಲ್ಲ. ಇವ ಕ್ರಿಸ್ತಶಕ 975ರಿಂದ 986ರವರೆಗೆ ಆಳ್ವಿಕೆಯನ್ನು ಮಾಡ್ತಾನ. ಇನ್ನು 4ನೇ ರಾಚಮಲ್ಲನ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ಚಾವುಂಡರಾಯ. ಇದು ಇಂಪಾರ್ಟೆಂಟ್ ಅವ್ರು. ಈ ಚಾವುಂಡರಾಯ ಯಾರ ಆಸ್ಥಾನದ ಇದನಪ್ಪ ಅಂದ್ರೆ ಗಂಗರ ಆಸ್ಥಾನದ ಇರ್ತಾನೆ. ಯಾವ ಅರಸ ಇದೀನವಾಗ 4ನೇ ರಾಚಮಲ್ಲ. ಈ ಚಾವುಂಡರಾಯ ಕನ್ನಡದಲ್ಲಿ ಚಾವುಂಡ ಪುರಾಣ ಮತ್ತು ಸಂಸ್ಕೃತದಲ್ಲಿ ಚರಿಸ್ತರ ಎಂಬ ಪುಸ್ತಕವನ್ನು ಬರೆದಿದ್ದಾನೆ. ಈ ಚಾವುಂಡರಾಯ 2 ಪುಸ್ತಕವನ್ನು ಬರೀತಾನ ನೋಡ್ರಿ. ಚಾವುಂಡ ಪುರಾಣ ಬರೀತಾನ, ಅದು ಕನ್ನಡದಾಗ ಅದ. ಇನ್ನು ಸಂಸ್ಕೃತದಲ್ಲಿ ಯಾವುದಪ್ಪ ಅಂದ್ರೆ ಚರಿಸ್ತರ ಅಂತ ಒಂದು
ಪುಸ್ತಕ ಅದ ಇಂಪಾರ್ಟೆಂಟ್ ನೋಡ್ರಿ. ಈ ಚಾವುಂಡರಾಯ ರಾಜಮಲನ ಆಸ್ಥಾನದಾಗ ಇರ್ತಾನ, ಇದೇ ಇಂಪಾರ್ಟೆಂಟ್ ನೋಡ್ರಿ. ನಿಮಗೆ ಪ್ಲೇ ಲಿಸ್ಟ್ನಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ. ಎಲ್ಲ ಪ್ಲೇ ಲಿಸ್ಟ್ ಸಪ್ರೇಟ್ ಅವು. ಕನ್ನಡ ಇತಿಹಾಸ ಬೇರೆ, ಕರ್ನಾಟಕ ಇತಿಹಾಸ ಬೇರೆ, ಭಾರತ ಇತಿಹಾಸ ಬೇರೆ, ಚಿತ್ರರಂಗ ಬೇರೆ, 8ನೇ 9ನೇ ತರಗತಿ ಸಿಲೆಬಸ್ ಬೇರೆ, 10ನೇ ತರಗತಿ ಸಿಲೆಬಸ್ ಬೇರೆ. ಈ ರೀತಿಯಲ್ಲಿ ಪ್ಲೇ ಲಿಸ್ಟ್ ಅವ. ಹೋಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಕೋರಿ, ಗೊತ್ತಾಯ್ತದೆ ನಿಮ್ಗೆ. ಇನ್ನು ನೆಕ್ಸ್ಟ್ ನೋಡ್ರಿ, ಗೊಮ್ಮಟೇಶ್ವರ ವಿಗ್ರಹ ಕ್ರಿಸ್ತಶಕ 982ರಿಂದ 983 ಅಂದ್ರೆ 1 ವರ್ಷಗಳ ಕಾಲ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ರಚನೆ ಮಾಡ್ತಾರೆ ನೋಡ್ರಿ. ಗೊಮ್ಮಟೇಶ್ವರ ವಿಗ್ರಹ ಶ್ರವಣಬೆಳಗೊಳದಲ್ಲಿದೆ. ಈ ಗೊಮ್ಮಟೇಶ್ವರ ವಿಗ್ರಹ ಎಲ್ಲದಪ್ಪ ಅಂದ್ರೆ ಶ್ರವಣಬೆಳಗೊಳದಲ್ಲಿ ನಾವು ಈ ಗೊಮ್ಮಟೇಶ್ವರ ವಿಗ್ರಹವನ್ನು ನೋಡ್ಬೋದು. ಶ್ರವಣಬೆಳಗೊಳ ಹಾಸನ ಜಿಲ್ಲೆಯಲ್ಲಿದೆ. ಹಾಗಾದ್ರೆ ಈ ಶ್ರವಣಬೆಳಗೊಳ ಎಲ್ಲಿ ಕಂಡು ಬರ್ತದ್ರಿ ಅಂದ್ರೆ ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತದ. ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹ ಚಂದ್ರಗಿರಿ ಬೆಟ್ಟದ ಕಮಲದ ಹೂ ಮೇಲೆ ಕೆತ್ತಲಾಗಿದೆ. ಇದು ಗೊಮ್ಮಟೇಶ್ವರ ಮೂರ್ತಿ ಎಲ್ಲದಪ್ಪ ಅಂದ್ರೆ ಚಂದ್ರಗಿರಿ ಬೆಟ್ಟದ, ಆ ಚಂದ್ರಗಿರಿ ಬೆಟ್ಟದ ಮ್ಯಾಗ ಅದ. ಬಟ್ ಅಲ್ಲಿ ಎಂಥ ಕಲ್ ಮ್ಯಾಗ ಕೆತ್ತಲಾಗಿದೆಪ್ಪ ಅಂದ್ರೆ ಕಮಲದ ಹೂ ಮೇಲೆ ಕೆತ್ತಲಾಗಿದೆ, ಅಂದ್ರೆ ಅಲ್ಲಿ ಕೆತ್ತಲಾಗಿದೆ. ಓಕೆ, ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ, ಶ್ರವಣಬೆಳಗೊಳದಲ್ಲಿರುವ ವಿಗ್ರಹದ ಎತ್ತರ ಎಷ್ಟಪ್ಪ ಅಂದ್ರೆ 58.8 ಅಡಿ ಅಥವಾ 17.6 ಮೀಟರ್ ಎತ್ತರದಷ್ಟು ಏನಪ್ಪ ಅಂದ್ರೆ ಈ ಗೊಮ್ಮಟೇಶ್ವರ ವಿಗ್ರಹವನ್ನು ಅಲ್ಲಿ ಶ್ರವಣಬೆಳಗೊಳದಲ್ಲಿ ಕಟ್ಟಲಾಗಿದೆ, ಅದು ಕೆತ್ತಲಾಗಿದೆ. ಹಾಗಾದ್ರೆ ಶ್ರವಣಬೆಳಗೊಳ ಎಲ್ಲಿ ಕಂಡು ಬರ್ತದ? ಹಾಸನ ಜಿಲ್ಲೆಯಲ್ಲಿ ಕಂಡು ಬರ್ತದ. ಎಲ್ಲಿ ಯಾವ ಬೆಟ್ಟದ ಮ್ಯಾಗ ಅದಪ್ಪ ಅಂದ್ರೆ ಚಂದ್ರಗಿರಿ ಬೆಟ್ಟದ ಮ್ಯಾಗದ. ಅದ್ರ ಎತ್ತರ ಎಷ್ಟದಪ್ಪ ಅಂದ್ರೆ 58.8 ಅಡಿ ಅಥವಾ 17.6 ಮೀಟರ್ ಅಂತ ಎಷ್ಟರದ ನೋಡ್ರಿ. ಇನ್ಸ್ಟಾಗ್ರಾಮ್ ಕೂಡ ನೀವು ಫಾಲೋ ಮಾಡ್ಕೋಬೋದು, ಡಿಸ್ಕ್ರಿಪ್ಷನ್ ಬಾಕ್ಸ್ನ ಕೊಟ್ಟಿರ್ತೀನಿ, ಹೋಗಿ ಇನ್ಸ್ಟಾ ಕೂಡ ಫಾಲೋ ಮಾಡ್ಕೋರೆ. ಇನ್ನು ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹದ ಶಿಲ್ಪಿ. ಹಾಗಾದ್ರೆ ಆ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿದಂಥ ಅಥವಾ ಕೆತ್ತಿಸಿದಂತಹ ಶಿಲ್ಪಿ ಯಾರಪ್ಪ ಅಂದ್ರೆ ಅರಿಷ್ಟನೇಮಿ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಈ ಅರಿಷ್ಟನೇಮಿ ಏನು ಮಾಡ್ತಾನಪ್ಪ ಅಂದ್ರೆ ಶ್ರವಣಬೆಳಗೊಳದಲ್ಲಿರುವಂಥ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸ್ತಾನ. ನೆಕ್ಸ್ಟ್ ನೋಡ್ರಿ, ಶ್ರವಣಬೆಳಗೊಳದಲ್ಲಿರುವ ಗೊಮ್ಮಟೇಶ್ವರ ವಿಗ್ರಹಕ್ಕೆ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕ ನಡೆಯುತ್ತದೆ. 2018ರಲ್ಲಿ 88ನೇ ಮಹಾಮಸ್ತಾಭಿಷೇಕ ನಡೆಸಲಾಗಿದೆ. ಈ ಶ್ರವಣಬೆಳಗೊಳದಲ್ಲಿರುವಂಥ ಮೂರ್ತಿ ದೊಡ್ಡದಲ್ಲ, ಅದಕ್ಕೇನು ಮಾಡ್ತಾರಪ್ಪ ಅಂದ್ರೆ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕವನ್ನು ಮಾಡ್ತಾರೆ. ಅಂದ್ರೆ ದೇವ್ರಿಗೆ ಹೆಂಗೆ ಅಭಿಷೇಕ ಮಾಡ್ತೇವಲ್ಲ ಅದೇ ರೀತಿಯಲ್ಲಿ ಅಭಿಷೇಕ ಮಾಡ್ತಾರೆ. ಈಗ ಹಿಂದೆ ಯಾವಾಗ ಆಗ್ಯದಪ್ಪ ಅಂದ್ರೆ 2018ರಲ್ಲಿ ಆಗ್ಯದ. ಇಂಪಾರ್ಟೆಂಟ್ ನೋಡಿ, 2018ರಲ್ಲಿ ಆಗ್ಯದ. ಅದು ಎಷ್ಟೇ ಮಹಾಮಸ್ತಾಭಿಷೇಕ ಐತ್ರಿ ಅಪ್ಪ ಅಂದ್ರೆ ಅದು 88ನೇ ಮಹಾಮಸ್ತಾಭಿಷೇಕ ಆಗ್ಯದ ನೋಡ್ರಿ. ಶ್ರವಣಬೆಳಗೊಳದಲ್ಲಿರೋ ಗೊಮ್ಮಟೇಶ್ವರ ಶಿಲ್ಪಿ ಯಾರಪ್ಪ ಅಂದ್ರೆ ಅರಿಷ್ಟನೇಮಿ. ಈ ವಿಗ್ರಹಕ್ಕೆ ಪ್ರತಿ 12 ವರ್ಷಕ್ಕೊಮ್ಮೆ ಮಹಾಮಸ್ತಾಭಿಷೇಕವನ್ನು ಮಾಡ್ತಾರ. ಇದು ಯಾವಾಗ ಆಗಿತ್ತಪ್ಪ? 2018ಕ್ಕೆ ಆಗ್ಯದ. ಅದು ಎಷ್ಟನೇದಾಗಿತ್ತಪ್ಪ ಅಂದ್ರೆ 88ನೇ ಮಹಾಮಸ್ತಾಭಿಷೇಕವನ್ನು ಈ ಶ್ರವಣಬೆಳಗೊಳದಲ್ಲಿರುವಂಥ ಗೊಮ್ಮಟೇಶ್ವರ ಮೂರ್ತಿಗೆ ಮಾಡಿರ್ತಾರ. ನೆಕ್ಸ್ಟ್ ನೋಡ್ರಿ, ಓಕೆ, ಮುಂದಿನ 89ನೇ ಮಹಾಮಸ್ತಾಭಿಷೇಕ 2030ರಲ್ಲಿ ನಡೆಯುತ್ತದೆ. ಅಂದ್ರೆ ಈ ಮುಂದಾಗುವಂಥ ಅಭಿಷೇಕ ಯಾವಾಗಪ್ಪ ಅಂದ್ರೆ ಅದು 89ನೇ ಆಗಿರ್ತದೆ. ಅದು ಯಾವಾಗ ಆಯ್ತದ? 2030ಕ್ಕೆ ಆಯ್ತದ. ಅದು ತಲಕಾಡು ದೇವಾಲಯಗಳನ್ನು ರಚಿಸಿದವರು ಯಾರಪ್ಪ ಅಂದರೆ ಜಕಣಾಚಾರಿ. ಇದು ಇಂಪಾರ್ಟೆಂಟ್. ತಲಕಾಡಿನ ದೇವಾಲಯಗಳನ್ನು ರಚಿಸಿದವರು ಯಾರಪ್ಪ ಅಂದ್ರೆ ಜಕಣಾಚಾರಿ. ಓಕೆ, ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹ ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತದು ಗಂಗರು. ಶ್ರವಣಬೆಳಗೊಳ ಜೈನರ ಪವಿತ್ರ ಸ್ಥಳ. ಈ ಜೈನರ ಪವಿತ್ರ ಸ್ಥಳ ಯಾವುದಪ್ಪ ಅಂದ್ರೆ ಶ್ರವಣಬೆಳಗೊಳ. ನೋಡ್ರಿ, ನಿಮಗೆ ವಿಡಿಯೋ ಹೇಗೆ ಅನಿಸ್ತಂತ ನಮಗೆ ಕಮೆಂಟ್ ಮೂಲಕ ತಿಳಿಸ್ತಿ. ಇನ್ನು ಮುಂದೆ ಯಾವ ರೀತಿಯ ವಿಡಿಯೋ ಬೇಕಂತ ಕಮೆಂಟ್ ಮೂಲಕ ತಿಳಿಸಿದ್ರೆ ನಮಗೆ ಗೊತ್ತಾಯ್ತದ. ವಿಡಿಯೋ ಕೊನೆಯವರೆಗೆ ನೋಡೋದಕ್ಕೆ ಧನ್ಯವಾದಗಳು. ಆದಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.